ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಕೆಲವೊಂದು ಬಾರಿ ಏನಾಗ್ಬಿಡುತ್ತೆ ಅಂತಂದರೆ, ಯಾರದ್ದೋ ಜೀವನವನ್ನು ಸರಿ ಮಾಡೋದಕ್ಕೆ ಹೋಗಿ ನಮ್ಮ ಜೀವನವೇ ಹಾಳಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಂಥದ್ದೇ ಒಂದು ಮನ ಕಲಕುವಂಥ ಘಟನೆ ನಮ್ಮ ರಾಜ್ಯದಲ್ಲಿಯೇ ನಡೆದು ಬಿಟ್ಟಿದೆ. ಮುಸ್ಲಿಂ ದಂಪತಿ ಇಬ್ಬರು ಕೂಡ ಒಂದಿಷ್ಟು ಗಲಾಟೆನ ಮಾಡ್ಕೊಂಡು ಬಿಟ್ಟಿರ್ತಾರೆ. ಮನೆ ಬಿಟ್ಟು ಆ ಮಹಿಳೆ ಬಸ್ ಸ್ಟಾಪ್ನಲ್ಲಿ ಹೋಗಿ ಕೂತ್ಕೊಂಡಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಮನವೊಲಿಸಿ ಅವಳನ್ನು ಮತ್ತೆ ಮನೆಗೆ ಕರೆದುಕೊಂಡು ಹೋಗಬೇಕು ಅಂತ ಪಕ್ಕದ ಮನೆಯ ವ್ಯಕ್ತಿ ಬಂದು ಅವರ ಜೊತೆ ಮಾತನಾಡ್ತಾ ಇರ್ತಾನೆ. ಆ ಒಂದು ಸಂದರ್ಭಕ್ಕೆ ಒಂದು ಗುಂಪು ನೋಡುತ್ತೆ, ಇವನು ನಮ್ಮ ಮುಸ್ಲಿಂ ಹೆಣ್ಣು ಮಗಳ ಜೊತೆ ಮಾತನಾಡ್ತಾ ಇದ್ದಾನೆ, ಇವನು ಏನೋ ಕಿತಾಪತಿ ಮಾಡ್ತಾ ಇದ್ದಾನೆ ಅಂತ ಭಾವಿಸ್ತು ಅಂತ ಕಾಣಿಸುತ್ತೆ. ಅದಾದ ಬಳಿಕ ಅವನ ಮೇಲೆ ಹಲ್ಲೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ಸೊ ಇಂತಹದ್ದೇ ಒಂದು ಘಟನೆ ಇದೀಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಸೊ ಈ ಕುರಿತಾಗಿ ಅಸಲಿಗೆ ಇಲ್ಲಿ ನಡೆದದ್ದಾದರೂ ಏನಿದು ವಿಚಾರ, ಯಾಕೆ ಗಲಾಟೆ ಹೇಗಿತ್ತು, ಈ ಕುರಿತಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮುಸ್ಲಿಂ ಬಾಲಕಿಯ ಜೊತೆ ಹಿಂದೂ ಯುವಕನನ್ನು ನೋಡಿದ ಮುಸ್ಲಿಂ ಯುವಕರು ಹಿಗ್ಗಾಮುಗ್ಗಾ ಥಳಿತ ಘಟನೆ ಇದೀಗ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣದಲ್ಲಿ ನಡೆದಿರ್ತಕ್ಕಂತಹದ್ದು. ಗಂಗಾವತಿ ತಾಲೂಕಿನ ಬಸಾಪಟ್ಟಣ ಗ್ರಾಮದ ಅಜ್ಮೀರ್ ಮತ್ತು ಆಫಿಯಾ ದಂಪತಿಗಳ ನಡುವೆ ಒಂದಿಷ್ಟು ಗಲಾಟೆ ಆಗಿರುತ್ತೆ. ಈ ಒಂದು ಗಲಾಟೆಯನ್ನು ಬಿಡಿಸಲು ಹೋಗಿದ್ದ ನೆರೆಮನೆಯ ವೆಂಕಟೇಶ್ ಎಂಬ ಯುವಕನ ಮೇಲೆ ಮನಸೋ ಇಚ್ಛೆ ಥಳಿಸಿದ್ದಾರೆ. ಗಂಡನೊಂದಿಗೆ ಜಗಳವಾಡಿ ಮಕ್ಕಳ ಸಮೇತ ಮನೆ ಬಿಟ್ಟು ಹೋಗಿರ್ತಾಳೆ. ಆಫಿಯಾಳನ್ನ ಮನವೊಲಿಸಿ ಮತ್ತೆ ಮನೆಗೆ ಕರೆತರಲು ಅಜ್ಮೀರ್ ನೀಡಿದ ಸೂಚನೆಯಂತೆ ವೆಂಕಟೇಶ್ ಗಂಗಾವತಿ ಬಸ್ ನಿಲ್ದಾಣಕ್ಕೆ ತೆರಳಿರ್ತಾನೆ. ಅಂದ್ರೆ ಪಕ್ಕದ ಮನೆಯವರ ಆಗಿರುವ ಕಾರಣದಿಂದಾಗಿ ಅಜ್ಮೀರ್ ಏನ್ ಹೇಳ್ತಾನೆ ವೆಂಕಟೇಶನ್ಗೆ, ನನ್ನ ಹೆಂಡತಿಯನ್ನ ಮನವೊಲಿಸಿ ಏನೋ ಒಂದು ತಪ್ಪು ಆಗಿಬಿಟ್ಟಿದೆ, ನಂದೇ ಆಗಿರಬಹುದು, ಅವಳದೇ ಆಗಿರಬಹುದು. ಸೊ ಹಾಗಾಗಿ ಬೇಡ, ಅವಳು ಬೇರೆ ಎಲ್ಲೋ ಹೋಗಿ ಅವಳ ಜೀವನವನ್ನು ಹಾಳಾಗ್ಬೋದು, ನನ್ನ ಜೀವನವೂ ಹಾಳಾಗ್ಬೋದು, ಏನೋ ಒಂದು ತಪ್ಪಾಗಿಬಿಟ್ಟಿದೆ, ಎಲ್ಲವನ್ನು ಸರಿಪಡಿಸ್ಕೊಂಡು ಬಿಡೋಣ, ಅವಳ ಮನವನ್ನ ಹೊಲಿಸಿ ಮತ್ತೆ ಅವಳನ್ನ ಮನೆಗೆ ಕರೆದುಕೊಂಡು ಬಾ ಅಂತ ಹೇಳಿ ಆ ಒಂದು ಸೂಚನೆಯ ಮೇಲೆ ತನ್ನ ಸ್ನೇಹಿತ ಅಥವಾ ತನ್ನ ಪಕ್ಕದ ಮನೆಯ ವ್ಯಕ್ತಿಯನ್ನ ಅಜ್ಮೀರ್ ತನ್ನ ಹೆಂಡತಿಯ ಬಳಿಗೆ ಕಳಿಸಿಬಿಟ್ಟಿರ್ತಾನೆ. ಈ ಒಂದು ಬಸ್ ನಿಲ್ದಾಣದಲ್ಲಿ ಕುಳಿತಿರ್ತಕ್ಕಂಥ ಮಕ್ಕಳ ಜೊತೆಗೆ ಆ ಒಂದು ಹೆಣ್ಣು ಮಗಳು ಕೂತ್ಕೊಂಡಿರ್ತಾಳೆ. ಆ ಸಂದರ್ಭಕ್ಕೆ ಈ ವೆಂಕಟೇಶ್ ಅನ್ನುವಾತ ಅವರ ಬಳಿಗೆ ಹೋಗ್ತಾನೆ. ಅಲ್ಲಿ ಮನವೊಲಿಸೋದಕ್ಕೆ ಪ್ರಯತ್ನ ಅಂತದ್ದೆಲ್ಲವನ್ನು ಕೂಡ ಪಡ್ತಾ ಇರ್ತಾನೆ. ಬಸ್ ನಿಲ್ದಾಣದಲ್ಲಿ ಬುರ್ಕಾ ಧರಿಸಿದ್ದ ಆಫಿಯಾ ಮತ್ತು ಆಕೆಯ 16 ವರ್ಷದ ಮಗಳ ಜೊತೆ ಮಾತನಾಡ್ತಾ ಇದ್ದಂತಹ ವೆಂಕಟೇಶನನ್ನು ಕಂಡು ಕೆಲವು ಮುಸ್ಲಿಂ ಯುವಕರು ಆತ ಮುಸ್ಲಿಂ ಬಾಲಕಿಯನ್ನ ಪ್ರೀತಿಸುತ್ತಿದ್ದಾನೆ ಎಂದು ತಪ್ಪು ಭಾವಿಸ್ತಾರೆ. ಇವರು ನಮ್ಮೂರಿನವರು, ನಾನು ಇವರನ್ನ ಮನೆಗೆ ಕರೆದು ಒಯ್ಯಲು ಬಂದಿದ್ದೇನೆ ಎಂದು ವೆಂಕಟೇಶ್ ಎಷ್ಟೇ ಬೇಡಿಕೊಂಡರೂ ಸಹ ಕೇಳದೆ ಇರುವಂತಹ ಆ ಕೆಲವು ಯುವಕರು ಅಥವಾ ಗುಂಪು ಏನಿದೆ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ವೆಂಕಟೇಶ್ ಮೇಲೆ ಥಳಿತವನ್ನ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಎಂಬುದನ್ನು ಗಮನಿಸೋದಾದ್ರೆ, ಮಾಹಿತಿಯ ಪ್ರಕಾರ ವೆಂಕಟೇಶ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವರ ಹೆಸರು ಕೂಡ ಇದೀಗ ಬಹಿರಂಗವೂ ಕೂಡ ಆಗಿದೆ. ಅಮೀರ್, ಕಾಜಾಫೀರ್, ಇದ್ರಾವಲಿ ಹಾಗೂ SDPI ಸಂಘಟನೆಯ ಕೆಲವು ಕಾರ್ಯಕರ್ತರು ವೆಂಕಟೇಶ್ನ ಮೊಬೈಲ್ ಕಸಿದುಕೊಳ್ತಾರೆ. ಆತ ಬಾಲಕಿಯನ್ನು ಪ್ರೀತಿಸುತ್ತಿರುವುದಾಗಿ ಬಲವಂತವಾಗಿ ಒಪ್ಪಿಸಿ ವಿಡಿಯೋವನ್ನು ಚಿತ್ರೀಕರಣ ಕೂಡ ಮಾಡಿಕೊಳ್ತಾರೆ. ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿ ವೆಂಕಟೇಶನ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿದ್ದಾರೆ ಎಂದು ಇದೀಗ ಆರೋಪಿಸಲು ಆಗ್ತಾ ಇರುವಂತಹದ್ದು. ತನ್ನ ಮೇಲೆ ಹಲ್ಲೆ ನಡೆಸಿರುವಂತವರ ವಿರುದ್ಧ ವೆಂಕಟೇಶ್ ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿರ್ತಾರೆ. ಆದರೆ ವಿಷಯ ತಿಳಿಯುತ್ತಿದ್ದಂತೆ ಠಾಣೆಗೆ ಲಗ್ಗೆಟ್ಟಿರ್ತಕ್ಕಂಥ SDPI ಸದಸ್ಯರು ಮತ್ತು ಮುಸ್ಲಿಂ ಯುವಕರು ಪೊಲೀಸರೊಂದಿಗೆ ಮಾತಿನ ಚಕಮಕಿಯನ್ನು ಕೂಡ ನಡೆಸ್ತಾರೆ. ಕೇವಲ ನಮ್ಮವರ ಮೇಲೆ ಯಾಕೆ ಕೇಸನ್ನು ದಾಖಲಿಸಿಕೊಂಡಿದ್ದೀರಿ ಎಂದು ಪ್ರಶ್ನಿಸ್ತಾರೆ. ವೆಂಕಟೇಶ್ನ ವಿರುದ್ಧವೂ ಕೂಡ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾರೆ. ಜೊತೆಗೆ ಪೊಲೀಸ್ ಸ್ಟೇಷನ್ ಮುಂದೆ ಒಂದಿಷ್ಟು ಗಲಾಟೆ ಅಂತದ್ದೆಲ್ಲವೂ ಕೂಡ ಆಗಿ ಬಿಡುತ್ತೆ. ಇಡೀ ಪ್ರಕರಣದಲ್ಲಿ ಅಜ್ಮೀರ್ ಮತ್ತು ಆಫಿಯಾ ಕುಟುಂಬಸ್ಥರು ವೆಂಕಟೇಶ್ ಪರವಾಗಿ ನಿಂತುಕೊಂಡಿದ್ದಾರೆ. ವೆಂಕಟೇಶ್ ಎನ್ನುವುದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ನಮ್ಮ ಸಹಾಯಕ್ಕೆ ಆತ ಬಂದಿದ್ದ ಎಂದು ಅವರು ಸ್ಪಷ್ಟನೆಯನ್ನು ಕೂಡ ನೀಡಿಬಿಟ್ಟಿದ್ದಾರೆ. ಸದ್ಯ ವೆಂಕಟೇಶ್ ನೀಡಿದ ದೂರಿನನ್ವಯ ಹಲ್ಲೆಕೋರರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರಿಸಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಅರ್ಥ ಮಾಡಿಕೊಳ್ಳಬೇಕು, ಒಂದು ವೇಳೆ ಈ ಒಂದು ಅಜ್ಮೀರ್ ಮತ್ತು ಆಫಿಯಾ ಒಂದು ವೇಳೆ ವೆಂಕಟೇಶನ ಪರವಾಗಿ ನಿಂತುಕೊಂಡಿಲ್ಲ ಅಂತಂದಿದ್ರೆ ಆ ವ್ಯಕ್ತಿಯ ಪಾಡು ಏನಾಗಬಹುದಿತ್ತು ಅನ್ನೋದನ್ನ ನಿಜಕ್ಕೂ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾವುದೋ ಒಂದು ತಪ್ಪು ಗ್ರಹಿಕೆಯಿಂದ ಏನೆಲ್ಲ ಆಗೋದಕ್ಕೆ ಸಾಧ್ಯ ಇದೆ ಎಂಬುದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಯಾರಿಗೂ ಒಂದು ಸಹಾಯ ಮಾಡೋದಕ್ಕೆ ಅಥವಾ ಯಾರದೋ ಜೀವನ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಸಹಾಯ ಮಾಡೋದಕ್ಕೆ ಹೋದಂತಹ ವ್ಯಕ್ತಿಯ ಮೇಲೇನೆ ಈಗ ಈ ರೀತಿಯಾದಂತಹ ಘಟನೆ ನಡೆದಿರ್ತಕ್ಕಂಥದ್ದು. ಇದೊಂದು ನಮ್ಮ ರಾಜ್ಯದಲ್ಲಿ ನಡೆದಿರುವಂತಹ ಘಟನೆ ಆಗಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.